ಸ್ಟಾರ್ಟ್. ನಮಸ್ತೆ. ನಾನು ಈ ವಿಡಿಯೋ ಮತ್ತೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ರೀಸೆಂಟಾಗಿ ನನ್ನೊಂದು ಶುಭಮ್ ಎಲೆಕ್ಟ್ರಾನಿಕ್ಸ್ ವಿರುದ್ಧವಾಗಿ ನನಗಾಗಿರೋಂಥ ಮೋಸನ ನಾನು ಮೀಡಿಯಾ ಮುಖಾಂತರ ಹೊರಗಡೆ ತಂದಿದ್ದೆ. ಸೊ ಇದರಿಂದ ಸುಮಾರು ಜನಕ್ಕೆ ನನ್ನ ವಿಚಾರ ಹೋಗಿರುತ್ತೆ. ಸೊ ಇವಾಗ ಅದು ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಕೂಡ ನಾನು ಫೈಲ್ ಮಾಡಿರ್ತೀನಿ. ಅದು ರನ್ನಿಂಗ್ ಪ್ರೊಸೆಸಿಂಗಲ್ಲಿರುತ್ತೆ. ಅದೇನಾಗುತ್ತೋ ನೋಡೋಣ, ಮುಂದೆ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ವಿಚಾರ. ಸೊ ಇವಾಗ ಮತ್ತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಇವಾಗ ಮತ್ತೆ 1ನೇ ತಾರೀಕು ಅಂದರೆ ನಾಳೆ ಮತ್ತೆ ಅವರು ಫುಲ್ ಮುಂಡೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅದೇ ಬ್ಲಾಗರ್ಸ್ ಮುಖಾಂತರ ಮತ್ತೆ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವಿಚಾರವಾಗಿ. ಸೊ ಸುಮಾರು ಜನಕ್ಕೆ ವಿಡಿಯೋ ತಲುಪಿರಲ್ವೋ ನನಗೆ ಗೊತ್ತಿಲ್ಲ. ನಾಳೆ ಅಕಸ್ಮಾತ್ ಇನ್ ಕೇಸ್ ಯಾರು ಹೋದರೆ ಒಂದು ಸ್ವಲ್ಪ ಹುಷಾರಾಗಿ ಹೋಗಿ ನೋಡಿಕೊಂಡು, ಮತ್ತು ಅದೇ ನಂತರ ನನಗಾಗಿರೋ ಸ್ಕ್ಯಾಮ್ ಥರನೇ ಮತ್ತೆ ಯಾರಿಗೂ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ನನಗಾಗಿರೋ ವಿಚಾರ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ. ಗೊತ್ತಿಲ್ಲ ಅಂತ ಅಂದರೆ ಮತ್ತೆ ಇನ್ನೊಂದು ಸತಿ ನಾನು ಇದನ್ನು ಜ್ಞಾಪನಿಸೋಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ನಾನು ಒಂದು ಟಿ ವಿ ಪರ್ಚೇಸ್ ಮಾಡಿದಾಗ ನನಗೆ ಇವ್ರು ಏನು ಮಾಡಿರ್ತಾರೆ, ಇದೇ ಥರ ಫುಲ್ ಮುಂಡೆ ಸೇಲ್ಸ್ ಅಂತ ಅಂದ್ಬಿಟ್ಟು ನನಗೆ ಇವರು ಇದೇ ಬ್ಲಾಗರ್ಸ್ ಮುಖಾಂತರ ನನಗೆ ಎಲ್ಲರಿಗೂ ಅಡ್ವರ್ಟೈಸ್ ಮಾಡಿರ್ತಾರೆ. ನಾವು ಕೂಡ ಹೋಗಿರ್ತೀವಿ ಹಂಗೇನೆ, ಅಪ್ ಟು 65% ಆಫರ್ ಅಂತ ಹೇಳಿರ್ತಾರೆ. ನಾವು ಹೋದ ನಂತರದಲ್ಲಿ ಫಸ್ಟು ನಮಗೇನಾಗಿರುತ್ತೆ, ಈ ಸ್ಟಿಕ್ಕರ್ ಇರುತ್ತೆ ನೋಡಿ, ಇದು ಬಿ ಸ್ಟಿಕ್ಕರ್ ಅಂತ ಹೇಳ್ತೀವಿ. ಈ ಸ್ಟಿಕ್ಕರನ್ನು ಇಲ್ಲಿ ಒಂದು ಸ್ಟಿಕ್ಕರ್ ಮೇಲೆ ಒಂದು ಸ್ಟಿಕ್ಕರ್ ಪ್ಲೇಸ್ ಮಾಡಿರ್ತಾರೆ. ಜೊತೆಗೆ ನಮ್ಮ ಟಿ ವಿ ಹಿಂಭಾಗದಲ್ಲಿ ಎಲ್ಲ ಟಿ ವಿಲಿ ಯೂಶಲಿ ಮಾಡೆಲ್ಸ್ ಇರುತ್ತೆ. ಆ ಮಾಡೆಲ್ ಸ್ಟಿಕ್ಕರಿಂಗ್ ಕೂಡ ಚೇಂಜಸ್ ಆಗಿರುತ್ತೆ. ಸೊ ನಮಗಿದು ವಿಚಾರ ಗೊತ್ತಿರಲ್ಲ. ನಾವು ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿರೋ ಟಿ ವಿನೇ ಬೇರೆ ಏನೋ ಆಗಿರುತ್ತೆ, ನಾವು ಮನೆಗೆ ಬಂದು ತೊಗೊಂಡಾಗ ಒಂದು ಏನೋ ಆಗಿರುತ್ತೆ. ನಾವು ಇದನ್ನೇನು ಮಾಡ್ತೀವಿ, ಅದಾದಮೇಲೆ ಮಾಡೆಲ್ನ ನಾವು ಈ ಟಿ ವಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀವಿ. ಸೊ ನಮಗೆ ಕೊಟ್ಟಿರೋ ಟಿ ವಿದು ಒಂದು ಮಾಡೆಲ್ಲೇ ಬೇರೆ ಆಗಿರುತ್ತೆ. ಸೊ ಇದೆಲ್ಲ ನಾವು ಕನ್ಫರ್ಮ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಎಲ್ಲರೂ ನೋಟ್ರೈಸ್ ಮಾಡಿರ್ತೀನಿ. ಏನಕ್ಕೆ ಅಂತ ಅಂದರೆ, ಇದು ಒಂದು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರೋ ಕಾರಣ ನಾನೆಲ್ಲ ಇದು ಒಂದು ಟ್ರೂ ಕಾಪಿ ಮಾಡಿಸಿ ನಾನು ಇದನ್ನು ಇಟ್ಕೊಂಡಿರ್ತೀನಿ ನನ್ನ ಹತ್ರ. ಸೊ ಇದೆಲ್ಲ ಅವ್ರು ಕೊಟ್ಟಿರೋ ಬಿಲ್ಗಳೆಲ್ಲ ನನ್ನ ಹತ್ರ ಇರುತ್ತೆ. ಸೊ ಅವ್ರು ಕೊಟ್ಟಿರೋ ಬಿಲ್ಗೂ ಮತ್ತು ಟಿ ವಿಗೂ ಮ್ಯಾಚ್ ಆಗ್ತಿರಲ್ಲ. ಸೊ ಅವ್ರು ಕೇಳಿದಾಗ ಅವರು ಅದಕ್ಕೆ ಕರೆಕ್ಟಾಗಿ ಸಮಜಾಯಿಷಿ ಕೊಟ್ಟಿರಲ್ಲ. ಬೇಜವಾಬ್ದಾರಿಯಿಂದ ಉತ್ತರಗಳು ಕೊಟ್ಟಿರ್ತಾರೆ, ಏನೋ ಆಗಿರುತ್ತೆ ಅಂತ. ಸೊ ಒಂದು ಟಿ ವಿನ ಈ ಥರ ಒಂದು ಸ್ಟಿಕ್ಕರಿಂಗ್ ಚೇಂಜ್ ಮಾಡಿ, ಮತ್ತು 2024 ಮಾಡಲು 23 ಮಾಡಲು ಈ ಥರ ಹಳೆ ಟಿ ವಿಗಳ ಮೇಲೆ ಹೊಸ ಟಿ ವಿದು ಸ್ಟಿಕ್ಕರಿಂಗ್ ಹಾಕ್ಬಿಟ್ಟು ನಮಗೆ ಕೊಟ್ಬಿಟ್ಟಾಗ, ಸೊ ಅದು ನಮಗೇನಾಗ್ತದೆ, ಈಗ ನೋಡ್ಕೊಂಡ್ವಿ, ಏನೋ ಗೊತ್ತಾಯಿತು, ಸ್ಯಾಮ್ಸಂಗ್ ಅವ್ರು ಬಂದರು, ನಮಗೆ ಹೇಳಿದ್ರು, ತಿಳಿಸಿ ಹೇಳಿದ್ರು ಈ ಥರ ಆಗಿದೆ ನಿಮಗೆ ಅಂತ. ಆವಾಗ ನಮಗೆ ಗೊತ್ತಾಯಿತು. ಇವಾಗ ಜನಗಳು ಪಾಪ ಮುಗ್ಧರು ಬರ್ತಾರೆ, ಗೊತ್ತಿಲ್ಲದಿರೋರು ಬರ್ತಾರೆ ಪಾಪ, ಏನೋ ಹಂಗೆ ತೊಗೊಂಡೋಯ್ತು ಅಂತಂದರೆ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇರಲ್ಲ, ಅರಿವೇ ಇರಲ್ಲ ಏನೂ. ಸೊ ಆದ್ದರಿಂದ ಈ ಥರ ಒಂದು ಸ್ಕ್ಯಾಮ್ ನನಗಾಗಿದೆ. ಸೊ ನಾಳೆ ಮತ್ತೆ ಒಂದು ಸತಿ ಮಾಡ್ತಿದ್ದಾರೆ. ಸೊ ಎಲ್ಲರ ಗಮನದಲ್ಲಿ ಇರಲಿ ಈ ವಿಚಾರ, ಮತ್ತೆ ಒಂದು ರಿಮೈಂಡ್ ಮಾಡಿದೆ ಅನ್ನೋದು, ಮತ್ತು ಅಷ್ಟೇ. ಸೊ ಥ್ಯಾಂಕ್ ಯು.